ವೆಲ್ಕಮ್ ಬ್ಯಾಕ್. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದಂತ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿದ್ರು. ಡಬಲ್ ಇಂಜಿನ್ ಸರ್ಕಾರದಿಂದ ಏನೆಲ್ಲ ಆಗ್ತಾ ಇದೆ, ಮುಂದೆ ಮತ್ತೆ ನೀವು ಆಶೀರ್ವಾದ ಮಾಡಿದ್ರೆ ಈ ಕರ್ನಾಟಕದ ಅಭಿವೃದ್ಧಿಯ ಪ್ರಗತಿಯ ರಥ ಏನಿದೆ ಅದು ಮತ್ತಷ್ಟು ಮುನ್ನೆಲೆಗೆ ಕೊಂಡೊಯ್ಯಬಹುದು. ಹಾಗಾಗಿ ಮತ್ತೆ ಬಿಜೆಪಿಗೆ ನೀವು ಮತವನ್ನ ಹಾಕಿ ಅಧಿಕಾರವನ್ನ ಕೊಡಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದು ಈ ವೇದಿಕೆ ಮೇಲೆ ಮಾತಾಡಿದಾಗ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರ ಬಗ್ಗೆ, ಯಾಕಂದ್ರೆ BSY ವಿದಾಯದ ಭಾಷಣವನ್ನ ಮೊನ್ನೆ ತಾನೇ ಟ್ವೀಟ್ ಮಾಡಿ ಅಭಿನಂದಿಸಿದ್ರು. ನನ್ನಂತ ಕಾರ್ಯಕರ್ತರಿಗೆ, ಸಾಮಾನ್ಯ ಕಾರ್ಯಕರ್ತರಿಗೆ ಸ್ಫೂರ್ತಿ ಆಗುತ್ತೆ, ಇದು ಇತರರಿಗೂ ಸ್ಫೂರ್ತಿ ಅಂತ ಹೇಳಿದ್ರು. ಇದೀಗ ಇವತ್ತಿನ ಭಾಷಣದಲ್ಲೂ ಕೂಡ ಯಡಿಯೂರಪ್ಪನವರು ಎಲ್ಲರಿಗೂ ಪ್ರೇರಣೆ, ಯಾಕಂದ್ರೆ ತಮ್ಮ ಜೀವನವನ್ನ ಯಡಿಯೂರಪ್ಪನವರು ರೈತರಿಗಾಗೆ ಮುಡಿಪಾಗಿ ಇಟ್ಟಿದ್ದಾರೆ. ಅವರ ಆಯಸ್ಸಿಗೆ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಅವರಿಗೆ ಇವತ್ತು ಬಹಳ ವಿಶೇಷವಾದಂತ ದಿನ. ಕಾರಣ ಅವರ ಅವಿರತ ಶ್ರಮದಿಂದ ದಶಕಗಳ ಕಾಲ ಶ್ರಮವನ್ನ ಪಟ್ಟಿದ್ದಾರೆ, ಕನಸನ್ನ ಕಂಡಿದ್ರು. ಶಿವಮೊಗ್ಗದಲ್ಲಿ ಒಂದು ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಅದು ಸಾಕಾರ ಆಗಿದೆ, ಇವತ್ತು ಉದ್ಘಾಟನೆ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅವರ 80ನೇ ಜನ್ಮದಿನ. ಹಾಗಾಗಿ ಬಹಳ ವಿಶೇಷವಾದಂತ ದಿನ ಅವರ ಪಾಲಿಗೆ. ಸಾರ್ವಜನಿಕ ಜೀವನದಲ್ಲಿರುವಂತ ಎಲ್ರಿಗೂ ಯಡಿಯೂರಪ್ಪ ಅವರು ಪ್ರೇರಣೆ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದು ನರೇಂದ್ರ ಮೋದಿ ಅವರು, ಯಡಿಯೂರಪ್ಪ ಅವ್ರಿಗೋಸ್ಕರ ನೀವೆಲ್ಲರೂ ಮೊಬೈಲ್ನ ಫ್ಲಾಶ್ ಲೈಟ್ ಆನ್ ಮಾಡಿ, ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿ ಅವರಿಗೆ ಸನ್ಮಾನವನ್ನ ಸೂಚಿಸಿ, ನೀವು ಅರ್ಪಿಸಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಂತೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಸಾರ್ವಜನಿಕರು ಎಲ್ಲರೂ ಕೂಡ ಯಡಿಯೂರಪ್ಪ ಅವ್ರಿಗೋಸ್ಕರ ತಮ್ಮ ತಮ್ಮ ಮೊಬೈಲ್ ನ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡಿದ್ದಾರೆ. ಸೊ ಈ ಮುಖಾಂತರ ರಾಜಕೀಯವಾಗಿ ನೋಡೋದಾದ್ರೆ ಎಲೆಕ್ಷನ್ ಈಗ ಮತದಾನದ ದಿನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂತೆ ಕಳೆದ 6-7 ತಿಂಗಳಿಂದ ಪ್ರತಿಪಕ್ಷದವರು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಒಂದು ದೊಡ್ಡ ಅಸ್ತ್ರವಾಗಿ ಎಲೆಕ್ಷನ್ ಟೈಮ್ ನಲ್ಲಿ ಸಿಂಪತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು ಯಡಿಯೂರಪ್ಪನವ್ರು ನೋಡಿ ಕಣ್ಣೀರ್ ಹಾಕ್ಸಿ ರಾಜೀನಾಮೆ ಕೊಡಿಸಿದ್ರು. ಅದಾದ್ಮೇಲೆ ಅವ್ರನ್ನ ಸೈಡ್ ಲೈನ್ ಮಾಡ್ಬಿಟ್ರು, ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಶಿವಮೊಗ್ಗ ನೆಲದಲ್ಲೇ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರ ಅನಿವಾರ್ಯತೆ ಎಷ್ಟಿದೆ ಪಕ್ಷಕ್ಕೆ ಅನ್ನೋದನ್ನ ಅಫ್ಕೋರ್ಸ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಪರೋಕ್ಷವಾಗಿ. ಅದ್ರ ಜೊತೆಯಲ್ಲಿ ಯಡಿಯೂರಪ್ಪ ಅವರನ್ನ ನಾವು ಕಡೆಗಣಿಸಿಲ್ಲ, ಪಕ್ಷ ಯಾವತ್ತೂ ಅವರನ್ನ ಕಡೆಗಣಿಸಿಲ್ಲ. ಯಡಿಯೂರಪ್ಪ ಅಂದ್ರೆ ಒಬ್ರು ಮಾಸ್ ಲೀಡರ್, ಮತ್ತೆ ಆ ಛಲ ಬಿಡದ, ಅಂದ್ರೆ ಒಂದು ಕೆಲಸವನ್ನ ಹಿಡಿದ್ರೆ, ಅಭಿವೃದ್ಧಿ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ಆ ಛಲವನ್ನ ಯಾವ ರೀತಿ ಅವ್ರು ಬಿಡೋದಿಲ್ಲ. ಜೊತೆಗೆ ಅವರ ಅವಿರತ ಶ್ರಮವನ್ನು ಕೂಡ ಅಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. Indeed, a mass leader. Farmers, the Chief Minister who presented the budget for Krushi. ಇನ್ನು ಅಡಿಕೆಯ ಈ ಮಾಲಿಕೆ ಸಂತಸ, ಸಂಭ್ರಮ, ಆನಂದ ತಂದಿದೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹೇಳಿದ್ರು, ನಿನ್ನ ಹುಟ್ಟುಹಬ್ಬದ ದಿವಸನೇ ಈ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಬೇಕು, ನಾನು ಆ ದಿವಸ ಬಂದೇ ಬರ್ತೇನೆ ಅಂತ ಭರವಸೆನ ಕೊಟ್ಟಿದ್ರು. ಅದರಂತೆ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಟ್ಟುವೆವು ನಾವು ಹೊಸನಾಡೊಂದನ್ನ, ರಸದ ಬೀಡೊಂದನ್ನ ಎಂಬ ಕವಿವಾಣಿಯಂತೆ ಈ ನಾಡಿನ ಅಭಿವೃದ್ಧಿಯ ಕನಸಿನೊಂದಿಗೆ 70ರ ದಶಕದಲ್ಲಿ ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ನನ್ನ ರಾಜಕೀಯ ಜೀವನದಲ್ಲಿ ಈ ದಿನ ಬಹಳ ವೈಶಿಷ್ಟ್ಯಪೂರ್ಣವಾದಂತಹದ್ದು. ಇಂದಿನ ಶುಭ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ನೇರವಾಗಿ ವಿಮಾನದಲ್ಲಿ ಬಂದಿಳಿದು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿರುವಂತಹದ್ದು ಈ ಜಿಲ್ಲೆಯ ಜನತಾ ಪಾಲಿಗೆ ಅತ್ಯಂತ ಸಾರ್ಥಕತೆಯ ದಿನ ಎಂದು ಭಾವಿಸಿದ್ದೇನೆ. ಇದೊಂದು ಬರೀ ವಿಮಾನ ನಿಲ್ದಾಣವಲ್ಲ, ಬದಲಿಗೆ ಇಡೀ
ಮಲೆನಾಡಿನ ಹಲವಾರು ಕನಸುಗಳು ನನಸಾಗ್ತಿರುವಂತ ಶುಭ ಸಂಕೇತ. ಇಂದಿನಿಂದ ಅಭಿವೃದ್ಧಿಯ ವೇಗ ಮತ್ತಷ್ಟು ವೇಗ ಪಡೆದು ಆಗಸದ ಎತ್ತರಕ್ಕೆ ಏರುವ ಶುಭ ಸೂಚನೆ ಅಂತ ನಾನು ಹೇಳ್ತೇನೆ.